ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕಕ್ಕೆ ಸುವರ್ಣ ಸಂಭ್ರಮ ಹಿನ್ನೆಲೆ ಮಂಡ್ಯ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿದ ಕನ್ನಡ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಿದ ಜಿಲ್ಲಾಡಳಿತ. ಯಶಸ್ವಿಯಾಗಿ ಜರುಗಿದ ಪತ್ರಿಕಾ ದಿನಾಚರಣೆ ಉಪನ್ಯಾಸ ಕಾರ್ಯಕ್ರಮ. ಪತ್ರಿಕೋದ್ಯಮ ವಿಸ್ತಾರವಾದಷ್ಟು ಅಪಾಯ ಎಂದ ಪತ್ರಕರ್ತ ಸಿಕೆ ಮಹೇಂದ್ರ. ಪತ್ರಕರ್ತರ ಸಂಘ ವಾರ್ತಾ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜನೆ. ಸ್ಪಂದನ ಆಸ್ಪತ್ರೆಯಲ್ಲಿ ನೂತನ ಕ್ಯಾತ್ ಲ್ಯಾಬ್ ಲೋಕಾರ್ಪಣೆ. ಲ್ಯಾಬ್ಗೆ ಚಾಲನೆ ನೀಡಿದ ನೂತನ ಸಂಸದ. ಹೃದಯಾಘಾತಗೊಂಡು 6 ಗಂಟೆಯೊಳಗೆ ಚಿಕಿತ್ಸೆ ಕೊಡಿಸಲು ಡಾಕ್ಟರ್ ಮಂಜುನಾಥ್ ಕಳಕಳಿ. ಮಂಡ್ಯ ವಿಶ್ವವಿದ್ಯಾನಿಲಯದ ಬಿಎಡ್ ಪಠ್ಯವಸ್ತು ಪರಿಷ್ಕರಣಾ ಕಾರ್ಯಾಗಾರ. ಪಠ್ಯವಸ್ತು ಪರಿಷ್ಕರಣೆಯಲ್ಲಿ ಹಲವಾರು ಗೊಂದಲ ಎಂದ ಡಾಕ್ಟರ್ ಕೆ ಚೆನ್ನಕೃಷ್ಣಯ್ಯ. ಪಠ್ಯವಸ್ತು ಪರಿಷ್ಕರಣೆ ನಂತರ ಪಠ್ಯಗಳನ್ನು ಸಿದ್ಧಪಡಿಸಿದರೆ ಉತ್ತಮ ಎಂದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ. ಕರ್ನಾಟಕ ರಾಜ್ಯಕ್ಕೆ 50 ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಕನ್ನಡದ ರಥ ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು, ಮಂಡ್ಯ ತಾಲೂಕಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಕೊತ್ತತ್ತಿ ಗ್ರಾಮದ ವಿದ್ಯಾಗಣಪತಿ ಶಾಲೆಯ ಮುಂಭಾಗ ರಥವನ್ನು ಜನಪದ ಕಲಾ ತಂಡಗಳೊಂದಿಗೆ ಜಿಲ್ಲಾಡಳಿತ, ಶಾಲಾ ಮಕ್ಕಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಭವ್ಯ ಸ್ವಾಗತ ಕೋರಲಾಯಿತು. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದ ವಿದ್ಯಾಗಣಪತಿ ಶಾಲೆಯ ಮುಂಭಾಗ ರಥವನ್ನು ಜನಪದ ಕಲಾತಂಡಗಳೊಂದಿಗೆ ಜಿಲ್ಲಾಡಳಿತ, ಶಾಲಾ ಮಕ್ಕಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಭವ್ಯ ರೀತಿಯಲ್ಲಿ ಸ್ವಾಗತ ಕೋರಲಾಯಿತು. ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ರಥಕ್ಕೆ ಸ್ವಾಗತ ಕೋರಿದರು. ಇದೇ ಸಂದರ್ಭದಲ್ಲಿ ನಗರದ ಡಿಸಿ ಕಚೇರಿ ಬಳಿ ಆಗಮಿಸಿದ ಜ್ಯೋತಿ ರಥಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಪರದಂಡಿ ಹಾಗೂ ಇನ್ನಿತರ ಅಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಸ್ವಾಗತ ಕೋರಿ ಭುವನೇಶ್ವರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ನೆರವೇರಿಸಿದರು. ಜೈ ಭುವನೇಶ್ವರಿಗೆ, ಕರುನಾಡ ಭುವನೇಶ್ವರಿಗೆ, ಕರುನಾಡ ಭುವನೇಶ್ವರಿಗೆ. ಹೆಸರಾಯಿತು ಕನ್ನಡ, ಹೆಸರಾಯಿತು ಕನ್ನಡ. ಓಕೆ, ರೆಡಿ ಸರ್. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ ಹೆಸರಾಯಿತು ಕನ್ನಡ, ಹೆಸರಾಯಿತು ಕನ್ನಡ, ಹೆಸರಾಯಿತು ಹೆಸರಾಯಿತು ಕನ್ನಡ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ, ಕರ್ನಾಟಕ ರಾಜ್ಯಕ್ಕೆ 50 ವರ್ಷ ಸಂದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ಕನ್ನಡ ರಥವನ್ನು ಎಲ್ಲ ಜಿಲ್ಲೆಗಳಿಗೆ ಕಳುಹಿಸಲಾಗಿದೆ. ಇಂದು ಮಂಡ್ಯ ಜಿಲ್ಲೆ ಕೇಂದ್ರಕ್ಕೆ ಬಂದಿದ್ದು ಸಾಹಿತಿಗಳು, ಕನ್ನಡ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಎಲ್ಲರೂ ರಥವನ್ನು ಸ್ವಾಗತಿಸಿದ್ದೇವೆ ಎಂದರು. ನಾಡು ನುಡಿ ಬಗ್ಗೆ ಅಭಿಮಾನ ಇಟ್ಟುಕೊಳ್ಳಬೇಕು, ಸಂಸ್ಕೃತಿ, ನಾಡು ನುಡಿ, ನೆಲಜಲವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸಲಹೆ ನೀಡಿದರು. ಸೊ ನಾವೆಲ್ಲರೂ ಕೂಡ ಈ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕನ್ನಡ ನಾಡು ನುಡಿ ಜಲವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಇವತ್ತು ರಥ ನಮ್ಮ ಜಿಲ್ಲಾಡಳಿತದ ಜಿಲ್ಲಾ ಕೇಂದ್ರಕ್ಕೆ ಬಂದಿರತಕ್ಕಂಥದ್ದು ಭಾಳ ಸ್ವಾಗತ. ಹಾಗಾಗಿ ಗೌರವಯುತವಾಗಿ ನಾವು ರಥವನ್ನು ಸ್ವಾಗತಿಸಿದ್ದೇವೆ. ಥ್ಯಾಂಕ್ ಯು. ಕನ್ನಡ ಸಾಹಿತ್ಯ ಪರಿಷತ್ನ ಸಂಚಾಲಕರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಕನ್ನಡ ಪ್ರೇಮದಿಂದ ಸುವರ್ಣ ಕರ್ನಾಟಕ ರಥವನ್ನು ಬರಮಾಡಿಕೊಂಡಿದ್ದೇವೆ. ಈ ರಥ ಕನ್ನಡಿಗರ ಏಕತೆಯನ್ನು ಪ್ರತಿನಿಧಿಸುತ್ತದೆ ಎಂದರು. ಕನ್ನಡಿಗರ ಪ್ರೇಮ ಜಾತಿ ಕುಲದಿಂದ ಬೇರ್ಪಟ್ಟಿದ್ದರೂ ಎಲ್ಲರನ್ನು ಒಂದು ಮಾಡುತ್ತದೆ ಅಂತ ಅವರು ಹೇಳಿದರು. ಇಂದು ಕನ್ನಡಿಗರೆಲ್ಲರೂ ಅತ್ಯಂತವಾದ ಶ್ರದ್ಧೆ ಮತ್ತು ಉತ್ಸಾಹಗಳಿಂದ ಕನ್ನಡ ಪ್ರೇಮದಿಂದ ಸುವರ್ಣ ಕರ್ನಾಟಕ ಸಂಭ್ರಮದ ರಥವನ್ನು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ಹಾಗೂ ಈ ರಥ ನಮ್ಮ ಕನ್ನಡಿಗರ ಒಂದು ಏಕೀಭಾವವನ್ನು ಪ್ರತಿನಿಧಿಸುತ್ತೆ. ಈ ಒಂದು ಕನ್ನಡ ಪ್ರೇಮ ನಮ್ಮೆಲ್ಲರನ್ನು ಜಾತಿ ಮತ ಕುಲಗಳಿಂದ ಬೇರ್ಪಟ್ಟಿರ್ತಕ್ಕಂಥ ಎಲ್ಲ ಕನ್ನಡಿಗರನ್ನ ಒಂದು ಅಂತ ಮಾಡುತ್ತೆ. ಯಾರ್ಯಾರು ನಮ್ಮ ಕನ್ನಡ ದೇಶದಲ್ಲಿ ಕರ್ನಾಟಕದಲ್ಲಿದ್ದಾರೋ ಅವರೆಲ್ಲರೂ ಕನ್ನಡಿಗರು ಅನ್ನೋ ಅಭಿಮಾನವನ್ನು ತರಿಸುತ್ತೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಬೀರ್ದಾರ್, ಇಒ ವೀಣಾ, ನಾರಾಯಣ್, NTV ಕೃಷ್ಣ, ಬೇವನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸಾಕಮ್ಮ, ಕಾಳೇಗೌಡ ಹಾಗೂ ಲೋಕೇಶ್ ಸೇರಿದಂತೆ ಇತರರಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಮಾಧ್ಯಮ ಕ್ಷೇತ್ರದ ಸವಾಲುಗಳು ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಪತ್ರಕರ್ತರ ಸಂಘದ ಕಚೇರಿ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು.
ನಂತರ ಉಪನ್ಯಾಸ ನೀಡಿದ ಪ್ರತಿನಿಧಿ ದಿನಪತ್ರಿಕೆ ಪ್ರಧಾನ ಸಂಪಾದಕರಾದ ಸಿ.ಕೆ. ಮಹೇಂದ್ರ 1843 ಜುಲೈ 1ರಲ್ಲಿ ಕನ್ನಡದ ಮೊಟ್ಟಮೊದಲ ಪತ್ರಿಕೆಯಾಗಿ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಆರಂಭಿಸಲಾಯಿತು. ಇದರ ನೆನಪಿನ ಅಂಗವಾಗಿ ನಾವು ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತೇವೆ ಎಂದರು. ಎಷ್ಟು ವೇಗವಾಗಿ ಹಾಗೂ ವಿಸ್ತಾರವಾಗಿ ಪತ್ರಿಕೋದ್ಯಮ ವೃದ್ಧಿಯಾಗಿದೆಯೋ ಅಷ್ಟೇ ಕೆಲವು ಅಪಾಯಗಳು ಎದುರಾಗಿದೆ ಎಂದರು. ಪತ್ರಿಕೋದ್ಯಮ ವೃತ್ತಿಯಲ್ಲಿರುವವರು ತಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು. ಮಾಧ್ಯಮದವರಿಗೆ ತಮ್ಮದೇ ಆದ ಒಲವು ನಿಲುವು ಇದ್ದು ಅದು ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ದೊಡ್ಡ ದುಷ್ಪರಿಣಾಮ ಉಂಟಾಗುತ್ತದೆ ಎಂದರು. ಇದನ್ನು ಪತ್ರಿಕೋದ್ಯಮ ಪ್ರತಿಭಾ ವೃತ್ತಿ ಬಂದವರು ಮನದಟ್ಟು ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಈಗ ಸಾಹಿತಿಗಳು ಸಾಂಸ್ಕೃತಿಕ ಕಾಣಿಸ್ಕೊಳ್ಳುವಂಥ ವ್ಯಕ್ತಿಗಳೆಲ್ಲ ಅವರು ಕರೆಕ್ಟ್ ಆಗ್ತಿದ್ದಾರೆ. ಅವರು ಒಂದೊಂದು ಪಕ್ಷದ ಪರವಾಗಿ ಮಾತಾಡ್ತಾರೆ. ಈಗ ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಜನ ಬಂದಿರ್ತಾರೆ, ಇವರ ಬಿಜೆಪಿಯ ಪರವಾಗಿ ಒಂದಷ್ಟು ಜನ ಬಂದಿರ್ತಾರೆ, JDS ಪರವಾಗಿ ಒಂದಷ್ಟು ಜನ ಬಂದಿರ್ತಾರೆ. ಆದರೆ ನಮಗೆ ಸಮಾಜದಲ್ಲಿ ಮಾದರಿಗಳೇ ಮಾಡಾಗಿದೆ. ಸಾಹಿತಿಗಳು ಹೆಚ್ಚಿಸ್ತಾರಪ್ಪ ಎದುರ್ಕೋಬೇಕು ಅಥವಾ ಹಿರಣ್ಯನಂತ ಒಬ್ಬ ನಾಟಕಕಾರ ನಾಳೆ ನಮ್ಮ ಮರ್ಯಾದೆ ಗಳಿಸ್ತಾನೆ ಅನ್ನುವ ಭಯ ಇರ್ತಾ ಇತ್ತು. ಆ ಭಯನೂ ನಮಗೆ ಈಗ ಇಲ್ಲ. ಮಾಧ್ಯಮದ ಭಯ ಅಥವಾ ಸಮಾಜದ ಗಣ್ಯಮಾನ್ಯರ ಭಯ ಇಲ್ಲ, ಸಾಹಿತಿಗಳ ಕಲಾವಿದರ ಭಯ ಇಲ್ಲಿರುವಂತಹ ಸಮಾಜ ಇರಲಿಲ್ಲ ಅಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ. ಅದು ಬಹಳ ಅಪಾಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಾಳೆ ಜನಸಾಮಾನ್ಯ ತನ್ನ ರೈಟ್ಸ್ನ ಏನು ಕೇಳೋದಕ್ಕೆ ಅವಕಾಶ ಇಲ್ಲದೇನೋ ಅನ್ನೋ ಆಗ್ಬಿಡುತ್ತೆ. ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿ.ಪಿ. ಪ್ರಕಾಶ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕಿ ಎಸ್.ವಿ. ನಿರ್ಮಲಾ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು, ಉಪಾಧ್ಯಕ್ಷರಾದ ನವೀನ್ ಕುಮಾರ್, ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಆನಂದ್ ಸೇರಿದಂತೆ ಇತರರಿದ್ದರು. ಬಿಜೆಪಿಗರು ಗುರುವಾರ ಬೇವಿನ ಸೊಪ್ಪು ತಿಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿರುವುದನ್ನು ಖಂಡಿಸಿ ಕಾಂಗ್ರೆಸ್ನ ಕಿಸಾನ್ ಮೋರ್ಚಾ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಶುಕ್ರವಾರ ಕಾಂಗ್ರೆಸ್ ಮುಖಂಡ ಶಿವನಂಜು ಅವರ ನೇತೃತ್ವದಲ್ಲಿ ಡಿಸಿ ಕಚೇರಿ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ಪ್ರತಿಭಟನೆ ನಡೆಸಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗಿ ಕಾರ್ಖಾನೆಗಳ ಜೊತೆ ಸಾಮೀಲಾಗಿ ಮೈಸೂರು ಕಾರ್ಖಾನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಕಾಂಗ್ರೆಸ್ ಮುಖಂಡ ಶಿವನಂಜು ಮಾತನಾಡಿ, ಬಿಜೆಪಿ ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮೈಸೂರು ಅಧ್ಯಕ್ಷರಾಗಿದ್ದ ನಾಗರಾಜಪ್ಪ ಅವರು 121 ಕೋಟಿ ರೂಪಾಯಿ ಹಗರಣ ನಡೆಸಿದ್ದಾರೆ. ಇದು ಲೋಕಾಯುಕ್ತ ತನಿಖೆಯಿಂದ ಸಾಬೀತಾಗಿದೆ. ಇವರು ಯಾವ ಪುರುಷಾರ್ಥಕ್ಕಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದರು. ಈ ಬಿಜೆಪಿಯ ಕಿಡಿಗೇಡಿಗಳ ಒಂದು ಬಣ್ಣವನ್ನು ಬಯಲು ಮಾಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಎಲ್ಲ ಸ್ನೇಹಿತರು ಒಡಗೂಡಿ ಈ ದಿವಸ ನಾವು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏನು ಮೊನ್ನೆ ದಿವಸ ಬೇವಿನ ಸೊಪ್ಪನ್ನು ತಿನ್ನೋದ್ರ ಮೂಲಕ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದಾರೆ. ಕೇವಲ 2 ದಿವಸ ಕಾರ್ಖಾನೆ ನಿಂತಿದ್ದಕ್ಕೆ ಬೇವಿನ ಸೊಪ್ಪು ತಿಂದು ನೀವು ಪ್ರತಿಭಟನೆ ಮಾಡ್ತೀರಿ. ಏನು ಸಂದೇಶ ಕೊಟ್ಟಿದ್ದೀರಿ ನೀವು ಅಂತ ಹೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದರೆ, ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಬೇವಿನ ಸೊಪ್ಪು ಗ್ಯಾರಂಟಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದೀರಿ. ಅದೇ ಕಾಂಗ್ರೆಸ್ ಸರ್ಕಾರ ಬಂದರೆ ಮಂಡ್ಯ ಜಿಲ್ಲೆ ಜನತೆಗೆ ನಾವು ಸಿಹಿಯನ್ನು ಕೊಡ್ತೇವೆ, ಅದು ಗ್ಯಾರಂಟಿ ಅಂತಕ್ಕಂಥದ್ದನ್ನು ನಮ್ಮ ಈ ಒಂದು ದಿವಸ ಈ ಬಿಜೆಪಿಯವರು ವಿರುದ್ಧ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ನಾವು ಹೇಳೋದು ಬಂದಿದ್ದೀವಿ. ಕಳೆದ 2 ದಿವಸ ಹಿಂದೆ ಏನು ಪ್ರತಿಭಟನೆ ಮಾಡಿದ್ದಾರೆ ಅವರಿಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಇದು ಮಾಡ್ತೇನೆ. ಏನು 2008ರಲ್ಲಿ ಸನ್ಮಾನ್ಯ B.S. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ಅವರ ಕೈಗೊಂಬೆಯಾಗಿ ಏನು ಸನ್ಮಾನ್ಯ ನಾಗರಾಜಪ್ಪನವ್ರನ್ನ ಕುಂಡಿಸಿ ಇದು ಮಾಡ್ಬಿಟ್ಟು ಆ ಅವಧಿನಲ್ಲಿ 2008ರಿಂದ 2013ರವರೆಗೆ 121 ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದೀರಿ. ಏನು B.S. ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ಇಬ್ಬರು ಅವರಿಗೆ ಪರಮಾಪ್ತರು ನಾಗರಾಜಪ್ಪರು ಅವ್ರನ್ನ ಕುಂಡಿಸಿ ಮೈಸೂರು ಕಾರ್ಖಾನೆಯಲ್ಲಿ 121 ಕೋಟಿ ಹಗರಣವನ್ನು ನೀವು ಮಾಡಿದ್ದೀರಿ. ಇದನ್ನು ಹಗರಣ ಮಾಡಿದ್ದೀರಿ ಅಂತಕ್ಕಂಥ ಆರೋಪವನ್ನು ನಾನು ಮಾಡ್ತಾ ಇಲ್ಲ. ಇದನ್ನು ಕೊಡಿರ್ತಕ್ಕಂಥ ಲೋಕಾಯುಕ್ತ ವರದಿ, ಇದು ಲೋಕಾಯುಕ್ತ ವರದಿನ ಇವತ್ತು ಜಿಲ್ಲಾಧಿಕಾರಿಗಳು ಕೊಡ್ತೀವಿ. 121 ಕೋಟಿ ಹಗರಣವನ್ನು ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ. ಇದು ನೋಡಿ. ಮತ್ತೋರ್ವ ಮುಖಂಡ ಮೋಹನ್ ಮಾತನಾಡಿ, ಬಿಜೆಪಿ JDS ಸರ್ಕಾರದ ಅವಧಿಯಲ್ಲಿ ಮೈಸೂರು ಕಾರ್ಖಾನೆ ಮುಚ್ಚಿತ್ತು. ಆದರೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಕಾರ್ಖಾನೆ ಪುನಶ್ಚೇತನಗೊಳ್ಳುತ್ತಿದೆ. ಕಬ್ಬು ವಿರೋಧ ಆರಂಭವಾಗಿದೆ. ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿರುವುದು ಯಾರ ಹಿತಕ್ಕಾಗಿ ಅಂತ ಪ್ರಶ್ನೆ ಮಾಡಿದರು. ಏಷ್ಯಾ ಖಂಡದಲ್ಲೇ ಒಂದು ಇತಿಹಾಸ ಇರುವಂಥ ಒಂದು ಕಾರ್ಖಾನೆ ಆಡಳಿತ ಲೋಪಗಳಿಂದ ಮುಚ್ಚಿದ್ದಂಥ ಸಂದರ್ಭದಲ್ಲಿ ಇವತ್ತು ಏನು BJP ಸರ್ಕಾರ ಕಾರ್ಖಾನೆ ಮುಚ್ಚುವುದಕ್ಕೆ ಕಾರಣ BJP ಸರ್ಕಾರದ ಅವಧಿ ಮತ್ತು JDS ಸರ್ಕಾರದ ಅವಧಿಯಲ್ಲಿ ಆಗಿದೆ. ಏನು ಕಾರ್ಖಾನೆ ಅಧ್ಯಕ್ಷರಾಗಿದ್ದಂಥ ನಾಗರಾಜಪ್ಪನವರು BJP ಪಕ್ಷದ ಮುಖಂಡರು ಸುಮಾರು 316 ಕೋಟಿಗೂ ಹೆಚ್ಚು ಅವ್ಯವಹಾರಕ್ಕೆ ಕಾರಣರಾದವರು. ಈ ರೀತಿ ಒಂದು ಕಾರ್ಖಾನೆಯ ಹಣವನ್ನು ದುರುಪಯೋಗ ಮಾಡಿದಂಥವರು ಇವತ್ತು ಕಾರ್ಖಾನೆ ಬಗ್ಗೆ ಕುಚೇಷ್ಟೆ ಮಾಡುವಂಥದ್ದು ದುರಂತ ಹಾಗೂ ನಾಚಿಕೆಗೇಡಿನ ವಿಚಾರ. ಏನು ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ಇವತ್ತು ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು, ಈ ವ್ಯಾಪ್ತಿಯ ಭಾಗದ ರೈತರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು,
ಅವರ ಆರ್ಥಿಕ ಶಕ್ತಿಯನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ 50 ಕೋಟಿ ಹಣವನ್ನು ಕಾರ್ಖಾನೆ ಪ್ರಾರಂಭ ಮಾಡುವುದಕ್ಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಯ HD ಜಯರಾಮು, ರಮೇಶ್ ಸೇರಿದಂತೆ ಇತರರು ಭಾಗವಹಿಸಿದರು. ಸಂಸ್ಕೃತಿ ಸೌರಭ ಟ್ರಸ್ಟ್ ವತಿಯಿಂದ ಹಾಡು ಹಳೆಯದಾದರೇನು ಜನಪ್ರಿಯ ಕನ್ನಡದ ಹಳೆಯ ಚಿತ್ರಗೀತೆಗಳ ಗಾಯನ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಮೇರು ಅಭಿಮಾನಿ MJ ನಾಗರಾಜು ಅವರಿಗೆ ಅಭಿಮಾನಿ ರತ್ನ ಬಿರುದು ಪ್ರದಾನ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಗಾಂಧಿ ಭವನದಲ್ಲಿ ನಡೆದ ಸಮಾರಂಭವನ್ನು ಬಿಜೆಪಿ ಯುವ ಮುಖಂಡರಾದ HR ಅರವಿಂದ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾವು ಚಲನಚಿತ್ರ ನಟರನ್ನು ಆರಾಧಿಸುವಷ್ಟು ತಂದೆ ತಾಯಿಗಳು ಹಾಗೂ ಯೋಧರನ್ನು ಪೂಜಿಸುವುದಿಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದಕ್ಕೆ ವಿರುದ್ಧವಾಗಿದ್ದಾರೆ. ಅವರು ನಾಯಕರಾಗಿ ಬೆಳೆದಷ್ಟು ಸಂಸ್ಕಾರವನ್ನು ಬೆಳೆಸಿಕೊಂಡರು ಅಂದರು. ಶೂನ್ಯದಿಂದ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾರೆ, ಅಹಂಕಾರ ಪಡುತ್ತಾರೆ. ಆದರೆ ರಾಜ್ಕುಮಾರ್ ಅವರು ಈ ರೀತಿ ಬೆಳೆಯಲಿಲ್ಲ. ಇವರ ವಿಶೇಷ ಗುಣಗಳನ್ನು ನೋಡಿ ಕಲಿಯುವ ಅನಿವಾರ್ಯತೆ ಇಂದಿನ ಸಮಾಜಕ್ಕೆ ಇದೆ ಅಂತ ಹೇಳಿದರು. ನಾನು ತುಂಬ ಕಡೆ ಹೇಳ್ತೀನಿ, ತುಂಬ ಕಡೆ ಹೇಳಿದ್ದೀನಿ ಕೂಡ. ಇವತ್ತು ಕೂಡ ಅದಕ್ಕೆ ನಾನು ಅಷ್ಟು ಕಾರಣ ಆಗಿದೆ. ಏನಂದರೆ, ಒಬ್ಬ ಚಿತ್ರನಟನನ್ನು ಕಲೆಗೆ ಮಾತ್ರ ಸೀಮಿತವಾಗಿ ನೋಡಬೇಕು ಅಂತ ತುಂಬ ಜನಕ್ಕೆ ನಾನು ಬುದ್ಧಿ ಹೇಳ್ತಾ ಇರ್ತೇನೆ. ಅದರಲ್ಲೂ ಕೂಡ ಯುವ ಪೀಳಿಗೆಗೆ ಕಾರಣವಾದರೂ ಇಷ್ಟೇ. ಯುವ ಪೀಳಿಗೆ ಇಂದು ಯಾವ ದಿಕ್ಕಿನೆಡೆಗೆ ಹೋಗ್ತಾ ಇದೆ ಅಂದರೆ, ಚಿತ್ರದಲ್ಲಿ ಒಬ್ಬ ಈ ನಟನನ್ನು ಪೂಜಿಸುವಷ್ಟು, ಆರಾಧಿಸುವಷ್ಟು, ಯೋಧರನ್ನು ಅಥವಾ ತಂದೆ ತಾಯಿಯನ್ನು ಪೂಜಿಸುವಂಥ, ಆರಾಧಿಸುವಂಥ ಕೆಲಸವನ್ನು ಮಾಡೋಣ. ಎಲ್ಲರೊಳಗೆ ಒಂದಾಗುವ ಮಂಕುತಿಮ್ಮ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ M. ವಿನಯ್ ಕುಮಾರ್ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತದಲ್ಲಿ ಶ್ರೇಷ್ಠ ನಟರಾಗಿದ್ದರು. ಎಲ್ಲರೊಂದಿಗೆ ಬೆರೆಯುತ್ತಿದ್ದರು, ಸಹಭೋಜನ ಮಾಡುತ್ತಿದ್ದರು. ಅಂತಹ ನಾಯಕರ ಸರಳತೆಯನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಯಾವುದೇ ವ್ಯಕ್ತಿ ಬಂದರೂ ನಾವು ಮೊಬೈಲ್ ಹಿಡಿದುಕೊಂಡು ಕೂರುತ್ತೇವೆ, ಅವರನ್ನು ಸೌಜನ್ಯಕ್ಕಾದರೂ ಮಾತನಾಡಿಸುವುದಿಲ್ಲ. ಇದರಿಂದಾಗಿ ಜನರ ನಡುವಿನ ಸಂಪರ್ಕಗಳು ಕಡಿತವಾಗುತ್ತವೆ. ಆದ್ದರಿಂದ ಈ ಬಗ್ಗೆ ಎಚ್ಚರದಿಂದಿರಬೇಕು ಅಂತ ಹೇಳಿದರು. ಡಾಕ್ಟರ್ ರಾಜ್ಕುಮಾರ್ ಅಷ್ಟು ಇಡೀ ಭಾರತಕ್ಕೆ ಶ್ರೇಷ್ಠ ಕಲಾವಿದರು, ನಟರಾಗಿದ್ದರು. ಒಬ್ಬ ಸಣ್ಣ ತನ್ನ ಕೋ ಆರ್ಟಿಸ್ಟ್ ಬಂದರೆ ಎದ್ನಿತ್ಕೊಂಡು ಮಾತಾಡಿಸಿ ವಿನಯದಿಂದ ಒಟ್ಟಿಗೆ ಸಹಭೋಜನ ಮಾಡ್ತಿದ್ರಲ್ಲ, ಅದು ರಾಜ್ಕುಮಾರ್ ಅವ್ರನ್ನ ಅತಿ ದೊಡ್ಡ ವ್ಯಕ್ತಿಯನ್ನ ಮಾಡಿದ್ರು. ಜಯ ಕರ್ನಾಟಕ ಪರಿಷತ್ತಿನ ಅಧ್ಯಕ್ಷೆ ಲಲಿತಾ ರಾಜ್ಕುಮಾರ್ ಮಾತನಾಡಿ, ಕನ್ನಡವನ್ನು ಎಲ್ಲರಿಗೂ ಕಲಿಸಬೇಕು. ಒಬ್ಬನಿಗಾದರೂ ಕನ್ನಡ ಕಲಿಸಿದರೆ ತಮ್ಮ ಜೀವನ ಸಾರ್ಥಕವಾಗುತ್ತದೆ ಅಂತ ಹೇಳಿದರು. ಕನ್ನಡ ಕಲಿಸ್ತಾ ಬರಬೇಕು. ನಾವು ಜೀವನದಲ್ಲಿ ಒಬ್ಬರಿಗಾದ್ರೂ ನಮ್ಮ ಬದುಕಿನ ಈ ಜೀವನದಲ್ಲಿ ಹೋಗ್ಬೇಕಂದ್ರೆ ಒಬ್ಬರಿಗಾದ್ರೂ ಕನ್ನಡ ಓದಕ್ಕೆ ಬರೆಯೋಕ್ಕೆ ಕಲಿಸ್ತೀನಿ ಅಂದರೆ ನಮ್ಮ ಜನ್ಮ ಈ ಕರ್ನಾಟಕದಲ್ಲಿ ಹುಟ್ಟೋದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಇದೇ ಸಂದರ್ಭದಲ್ಲಿ MJ ನಾಗರಾಜು ಅವರಿಗೆ ಅಭಿಮಾನಿ ರತ್ನ ಬಿರುದು ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ರಾಜ್ಕುಮಾರ್ ಅವರ ಮೇಲು ಆರಾಧಿಕ ಅಭಿಮಾನಿ. ಇವರ ಅಭಿಮಾನದ ಈ ವಿಶೇಷ ಗುಣಗಳನ್ನು ಪರಿಗಣಿಸಿ ಸಂಸ್ಕೃತಿ ಸೌರಭ ಟ್ರಸ್ಟ್ ವತಿಯಿಂದ ಅಭಿಮಾನಿ ರತ್ನ ಬಿರುದು ನೀಡಿ ಇದೀಗ ಗೌರವಿಸುತ್ತದೆ. ನಾವೆಲ್ಲರೂ ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳು. ನಂತರ ಗಾಯಕ ಮೈಸೂರು ಕೃಷ್ಣಮೂರ್ತಿ, ರಾಘವೇಂದ್ರ ಸೇರಿದಂತೆ ಇತರರು ಹಳೆಯ ಕನ್ನಡ ಚಿತ್ರಗೀತೆಗಳ ಗಾಯನ ಆಡಿ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ಕನ್ನಡ ಕುಮಾರ್, ಮಂಡ್ಯ ಜಿಲ್ಲಾ ಗಾಯಕ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ M. ಮಾದೇಶ್, ನೆಲದನಿ ಬಳಗದ ಲಂಕೇಶ್, ಚಂದ್ರಶೇಖರ್, ರಾಜು, ಸಂಸ್ಕೃತಿ ಸೌರಭ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ರಾಬಿ ನಾಗರಾಜ್ ಸೇರಿದಂತೆ ಇತರರಿದ್ದರು. ಮಂಡ್ಯ ನಗರದ ಅಶೋಕನಗರ 3ನೇ ಕ್ರಾಸ್ನಲ್ಲಿರುವ ಸ್ಪಂದನ ಆಸ್ಪತ್ರೆಯಲ್ಲಿ ನೂತನ ಕ್ಯಾತ್ ಲ್ಯಾಬ್ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ನೂತನ ಕ್ಯಾತ್ ಲ್ಯಾಬ್ ಅನ್ನು ಸಂಸದರು ಹಾಗೂ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋ ವಾಸ್ಕ್ಯುಲರ್ ಸೈನ್ಸ್ ಮತ್ತು ರಿಸರ್ಚ್ ಸೆಂಟರ್ನ ಮಾಜಿ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ಲೋಕಾರ್ಪಣೆಗೊಳಿಸಿದರು. ಮಂಡ್ಯ ನಗರದ ಅಶೋಕನಗರ 3ನೇ ಕ್ರಾಸ್ನಲ್ಲಿರುವ ಸ್ಪಂದನ ಆಸ್ಪತ್ರೆಯಲ್ಲಿ ನೂತನ ಕ್ಯಾತ್ ಲ್ಯಾಬ್ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ನೂತನ ಕ್ಯಾತ್ ಲ್ಯಾಬ್ ಅನ್ನು ಸಂಸದರು ಹಾಗೂ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸೈನ್ಸ್ ಮತ್ತು ರಿಸರ್ಚ್ ಸೆಂಟರ್ನ ಮಾಜಿ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ಲೋಕಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕ್ಯಾತ್ ಲ್ಯಾಬ್ನಲ್ಲಿ ಕಾರ್ಯನಿರ್ವಹಿಸುವ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು.
ಲೆಫ್ಟ್ ಅಪ್ಪರ್ ಒನ್ ಹಾಕಿ, ಲೆಫ್ಟ್ ಅಪ್ಪರ್ ಒನ್, ಲೆಫ್ಟ್ ಅಪ್ಪರ್ ಒನ್, ಲೆಫ್ಟ್ ಅಪ್ಪರ್ ಒನ್, ಎಡಗಡೆದು ಮೇಲ್ಗಡೆದು. ಜಿಪ್ಸನ್ ಸ್ವಿಚ್ ಆನ್ ಟೂ ವೇ ಕಮ್ಯುನಿಕೇಶನ್. ಲಾಸ್ಟ್ ಪೇಷಂಟ್ ಏನು ಕರೋನರಿ ಸೆರೆಬ್ರಲ್ ಮಾಡಿದರೆ ಹೇಮ? ಇಲ್ಲ ಸರ್, ಅದು ಜಸ್ಟ್ ಡೆಮೋ. ಅಲ್ಲ ಆಯಿತು, ಅದು ಮೂಗಿದೆಯಾ? ಮೂಗಿದೆಯಾ? ಇಲ್ಲ ಸರ್, ಇವಾಗ ಆನ್ ಮಾಡ್ತಿದ್ದಾನೆ. ಆಯ್ತು ಬಿಡಿ, ಟೇಕಿಂಗ್. ನಂತರ ಮಾತನಾಡಿದ ಮಂಜುನಾಥ್ ರವರು ಕಳೆದ 25 ವರ್ಷದ ಮಕ್ಕಳನ್ನು ಹೃದಯ ಸಂಬಂಧಿ ಕಾಯಿಲೆಗೆ ವೈದ್ಯರ ಹತ್ರ ಕರೆದುಕೊಂಡು ಬರುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು. ಭಾರತದಲ್ಲಿ 30 ಲಕ್ಷ ಮಂದಿ ಹೃದಯಾಘಾತಕ್ಕೆ ತುತ್ತಾಗುತ್ತಿದ್ದಾರೆ. ಇದರಲ್ಲಿ 35% ಮಂದಿ 45 ವರ್ಷದೊಳಗಿನವರಾಗಿದ್ದಾರೆ ಅಂತ ಹೇಳಿದರು. ಭಾರತದಲ್ಲಿ 60% ಸಾವು ಜೀವನ ಶೈಲಿ, ಆಹಾರ ಶೈಲಿಯ ಬದಲಾವಣೆಯಿಂದ ಆಗುತ್ತಿದೆ. ಇಂದು ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸಾಯುವವರು ಹೆಚ್ಚಾಗಿದ್ದಾರೆ ಎಂದರು. ಈ ಹಿಂದೆ ಹೃದಯ ಕಾಯಿಲೆಯನ್ನು ಶ್ರೀಮಂತರ ಕಾಯಿಲೆ ಅನ್ನುತ್ತಿದ್ದರು. ಇಂದು ಬಡವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಹಾಗೂ ಹಳ್ಳಿಗಾಡಿನ ಜನರಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಜಾಸ್ತಿ ಆಗುತ್ತಿದ್ದು ಇದು ಜಾತ್ಯತೀತ ಕಾಯಿಲೆಯಾಗುತ್ತಿದೆ ಅಂತ ಹೇಳಿದರು. ಮಂಡ್ಯದಲ್ಲಿ ರಕ್ತನಾಳ ಪರೀಕ್ಷೆ ಮಾಡುವ ಯಂತ್ರ ಇರಲಿಲ್ಲ, ಅದನ್ನು ಸ್ಪಂದನ ಆಸ್ಪತ್ರೆಯಲ್ಲಿ ತಂದಿದ್ದಾರೆ ಎಂದು ವೈದ್ಯರನ್ನು ಅಭಿನಂದಿಸಿದರು. ನಾವು ಈ ದಿನ ನಾವು ಸ್ಪಂದನ ಆಸ್ಪತ್ರೆಯಲ್ಲಿ ಮಂಡ್ಯ ನಗರದಲ್ಲಿ ಹೃದ್ರೋಗ ವಿಭಾಗದ ಬಹಳ ಪ್ರಮುಖ ಒಂದು ಉಪಕರಣವಾದಂಥ ಕಾರ್ಡಿಯಾಕ್ ಕ್ಯಾಥ್ಲ್ಯಾಬನ್ನು ನಾವು ನೀವೆಲ್ಲ ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಅದರಿಂದ ವೇದಿಕೆ ಮೇಲೆ ಇರತಕ್ಕಂಥ ಡಾಕ್ಟರ್ ಆದಿತ್ಯ ಅವರಿಗೆ ಹಾಗೂ ಡಾಕ್ಟರ್ ಶ್ರೀಕಲಾ ಅವರಿಗೆ ಮತ್ತು ಈ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದಂಥ ಡಾಕ್ಟರ್ ದೀಪ್ತಿ ಅವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಅಂದರೆ ಈ ಭಾಗದ ಬಹುದಿನದ ಒಂದು ಕನಸಾಗಿತ್ತು ಅನಿಸುತ್ತೆ. ಮಂಡ್ಯ ನಗರದಲ್ಲಿ ಈ ಕಾರ್ಡಿಯಾಕ್ ಕ್ಯಾಥ್ಲ್ಯಾಬ್ ಅಂದರೆ ಹೃದಯದ ರಕ್ತನಾಳಗಳನ್ನು ಪರೀಕ್ಷೆ ಮಾಡತಕ್ಕಂಥ ಈ ಎಕ್ಸ್ರೇ ಈ ಉಪಕರಣ ಬಹಳ ಉಪಯುಕ್ತವಾದಂಥ ಉಪಕರಣ. ಯಾಕೆಂದರೆ ಒಂದು ಕಾಲ ಇತ್ತು, ಮಕ್ಕಳು ಹಿಂದೆ ತಂದೆ ತಾಯಿಗಳನ್ನ ಈ ಹೃದಯಾಘಾತ ಮತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಕರ್ಕೊಬರ್ತಾ ಇದ್ರು, ಬಹುಶಃ 40 ವರ್ಷದ ಹಿಂದೆ. ಆದರೆ ಇಂದು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದರೆ ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು 25ರಿಂದ 45 ವರ್ಷ ವಯೋಮಿತಿಯಲ್ಲಿರ್ತಕ್ಕಂಥ ಮಕ್ಕಳನ್ನು ಇವತ್ತು ಈ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಇದು ಬಹಳ ಒಂದು ವಿಪರ್ಯಾಸ ಅಂತಲೇ ಹೇಳಬೇಕಾಗುತ್ತೆ. ಅಂದರೆ ಭಾರತ ದೇಶದಲ್ಲಿ ಇವತ್ತು ಪ್ರತಿ ವರ್ಷ 30 ಲಕ್ಷ ಜನ ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 30 ಲಕ್ಷ ಜನ ಈ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಇನ್ನೊಂದು ಬಹಳ ಆತಂಕಕಾರಿ ಬೆಳವಣಿಗೆ ಏನು ಅಂದರೆ 35% ಹೃದಯಾಘಾತ 45 ವರ್ಷಗಳಿಗಿಂತ ಚಿಕ್ಕವರ್ಗಾಗ್ತಾ ಇದೆ. ಮಧುಮಕ್ಕಳಲ್ಲಿ ಹೃದಯಾಘಾತ, ಎಷ್ಟೋ ಮಧುಮಕ್ಕಳಲ್ಲಿ ಮಧುಮೇಹ. ಭಾರತ ದೇಶದಲ್ಲಿ 60% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ. ಜೀವನ ಶೈಲಿ ಬದಲಾವಣೆ ಆಗಿದೆ, ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ. ಇವತ್ತು ನಮ್ಮ ದೇಶದಲ್ಲಿ ದುಡಿದು ಸತ್ತವರಿಗಿಂತ ಇವತ್ತು ಚಿಂತೆ ಮಾಡಿ ಸತ್ತವರ ಸಂಖ್ಯೆನೇ ಜಾಸ್ತಿ ಇದೆ. ಹೃದಯಾಘಾತ ಆದ ಸಂದರ್ಭ 3 ರಿಂದ 6 ಗಂಟೆಯೊಳಗೆ ಚಿಕಿತ್ಸೆ ನೀಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಬದುಕಿಸಬಹುದು ಅಂತ ಸಲಹೆ ನೀಡಿದರು. ಇನ್ನೂ 10 ಹಲವು ಪ್ರಥಮಗಳನ್ನು ಮಂಡ್ಯದ ಜನತೆಗೆ ಪರಿಚಯಿಸಿ ಸೇವೆಯನ್ನು ನೀಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಹೃದಯ ಸಂಬಂಧಿ ರೋಗಗಳಿಗೆ ನೆರೆಯ ಮೈಸೂರು ಹಾಗೂ ಬೆಂಗಳೂರನ್ನು ಅವಲಂಬಿಸಬೇಕಾಗಿದ್ದು ಹಾಗೂ ಹಲವು ರೋಗಿಗಳು ಮೈಸೂರು ಹಾಗೂ ಬೆಂಗಳೂರುಗಳ ಆಸ್ಪತ್ರೆಯನ್ನು ತಲುಪುವ ಮುಂಚೆಯೇ ಸಾವಿಗೀಡಾಗುತ್ತಿರುವುದು ವಿಪರ್ಯಾಸವೇ ಸರಿ. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ಳಲು ಸ್ಪಂದನ ಆಸ್ಪತ್ರೆಯು ಅತ್ಯಾಧುನಿಕ ಕ್ಯಾಥ್ಲ್ಯಾಬ್ ಹಾಗೂ ನುರಿತ ಕಾರ್ಡಿಯಾಲಜಿಸ್ಟ್ಗಳ ಟೀಮನ್ನು ಹೊಂದಿಸಿಕೊಂಡು ಈ ಸುದಿನದಂದು ಲೋಕಾರ್ಪಣೆಗೊಳಿಸುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಿ ಮಂಜುನಾಥ್ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಿದ್ದಾರೆ.
ವೇದಿಕೆಯಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಆದಿತ್ಯ, ಹೃದಯ ತಜ್ಞೆ ಡಾಕ್ಟರ್ ದೀಪ್ತಿ ಮಂಗೇಶ್, ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶ್ರೀಕಲಾ, ಸ್ಪಂದನ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ಹಾಜರಿದ್ದರು. ಮಂಡ್ಯದ ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಮಂಡ್ಯ ವಿಶ್ವವಿದ್ಯಾನಿಲಯದ ಬಿಎಡ್ ಪಠ್ಯವಸ್ತು ಪರಿಷ್ಕರಣಾ ಕಾರ್ಯಾಗಾರ 2024 ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಬಿಎಡ್ ಶಿಕ್ಷಣ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ನಂತರ ಮಾತನಾಡಿದ ಡಾಕ್ಟರ್ ಸುರೇಶ್ ರವರು ಪಠ್ಯವಸ್ತು ಪರಿಷ್ಕರಣಾ ಕಾರ್ಯವು ಸುಗಮವಾಗಿ ನಡೆಯಲಿ ಅಂತ ಶುಭ ಹಾರೈಸಿದರು. ಎಲ್ಲರೂ ಕೂಡ ಸಂತೋಷದ ಹೊತ್ತಿ ಇವತ್ತು 2ನೇ ಕಾರ್ಯಕ್ರಮವನ್ನು ಈ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅತ್ಯಂತ ಸಂತೋಷ ಆಗ್ತಾ ಇದೆ. ತಾವೆಲ್ಲರೂ ಸೇರಿ ಸಂಜೆ ಒಳಗಡೆ ತಮ್ಮ ವಿಷಯಗಳ ಪಠ್ಯವಸ್ತು ಪರಿಷ್ಕರಣೆಯನ್ನು ಮಾಡಿ ಅದರ ಒಂದು ರೂಪರೇಷೆಯನ್ನು ಮಾಡಿದರೆ ನಾವು ಬರುವಂತಹ 24-25 ಶಿಕ್ಷಣ ಸಾಲಿನಲ್ಲಿ ಹೊಸ ಪಠ್ಯವಸ್ತು ಪರಿಷ್ಕರಣೆಯನ್ನು ಅಳವಡಿಸಬಹುದು ಅಂತ ಹೇಳ್ತಾ ಈ ಕಾರ್ಯಾಗಾರ ಯಶಸ್ವಿಯಾಗಿ ಈ ಆಯೋಜನೆ ಮಾಡಿ ಎಲ್ಲ ರೀತಿಯಾದಂತಹ. ಇದೇ ಸಂದರ್ಭದಲ್ಲಿ ಬಿಎಡ್ ಶಿಕ್ಷಣ ಸಂಸ್ಥೆ ವತಿಯಿಂದ ಸುರೇಶ್ ರವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಆಯ್ಕೆ ಶ್ರೇಣಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಚನ್ನಕೃಷ್ಣಯ್ಯ ಮಾತನಾಡಿ, ಪಠ್ಯವಸ್ತು ಪರಿಷ್ಕರಣೆಯಲ್ಲಿ ಹಲವಾರು ಗೊಂದಲಗಳಿದ್ದಾವೆ. ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಪಠ್ಯ ಪುಸ್ತಕವನ್ನು ಪರಿಷ್ಕರಿಸಬೇಕಾಗುತ್ತದೆ ಅಂತಂದರು. ವಿಶ್ವವಿದ್ಯಾನಿಲಯ ಒಂದು ಪಠ್ಯಕ್ರಮ ಪರಿಷ್ಕರಣಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಬರೀ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಅದು ಕಾರ್ಯಗತಕ್ಕೆ ಬಂದಿರಲಿಲ್ಲ. ಈ ನಿಟ್ಟಿನಲ್ಲಿ ಈಗ ವಿಶ್ವವಿದ್ಯಾಲಯದಲ್ಲಿ ಹೊಸ ಅಧ್ಯಯನ ಮಂಡಳಿಯ ಒಂದು ಅಧ್ಯಕ್ಷರ ಆದಿಯಲ್ಲಿ ಮಂಡಳಿಯ ಸದಸ್ಯರು ಎಲ್ಲರೂ ಕೂಡಿ ಸಮಿತಿ ರಚನೆಯಾದಾಗ ನಾವು ಕೈಗೊಂಡಂಥ ಏಕೈಕವಾದಂಥ ಕೆಲಸ, ತರಗತಿಯಲ್ಲಿ ನೀವುಗಳೆಲ್ಲರೂ ಎದುರಿಸುತ್ತಿರುವಂತಹ ಒಂದು ಸಮಸ್ಯೆ ಕೆಲವು ಅನವಶ್ಯಕವಾದಂತಹ ಪಠ್ಯಕ್ರಮದ ವಿಷಯ ವಸ್ತುಗಳು. ಈ ನಿಟ್ಟಿನಲ್ಲಿ ಮೊದಲು ವಿದ್ಯಾರ್ಥಿಗೆ ಏನು ಬೇಕೋ ಅದನ್ನು ಕೊಡೋಣ, ಶಿಕ್ಷಕರಿಗೆ ಯಾವ ರೀತಿಯಾದಂತಹ ಒಂದು ಅಧ್ಯಯನದ ಸಾಮಗ್ರಿಗಳು ಬೇಕೋ ಅದನ್ನು ಪಡೆಯೋಣ ಎಂಬುವಂಥ ನಿಟ್ಟಿನಲ್ಲಿ ನಾವು ತತ್ಕ್ಷಣದಲ್ಲಿಯೇ ಈ ಒಂದು ಪಠ್ಯಕ್ರಮ ಪರಿಷ್ಕರಣಾ ಕಾರ್ಯವನ್ನು ಕೈಗೊಂಡಂತಹದ್ದು ಭಾಳ ಮುಖ್ಯವಾದಂತಹದ್ದು ಎಂಬುವಂತಹದನ್ನು ಮತ್ತೊಮ್ಮೆ ಹೇಳ್ತೀನಿ. ಕಾರಣ ಎಸ್ಪಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಮಾತನಾಡಿ, ಪಠ್ಯವಸ್ತು ಪರಿಷ್ಕರಣಾ ನಂತರ ಪಠ್ಯಗಳನ್ನು ಸಿದ್ಧಪಡಿಸಿದರೆ ಅನುಕೂಲವಾಗುತ್ತದೆ ಎಂದರು. ನಮಗೊಂದು ಅವಕಾಶ ಸಿಕ್ಕಿದೆ. ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಬಿಎಡ್ಗೆ ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡುವಂಥ ಒಂದು ಅವಕಾಶ ಒದಗಿ ಬಂದಿದೆ ಅಂತ ಹೇಳಿ, ನಿಜವಾಗ್ಲೂ ಕೂಡ ಈ ಪಠ್ಯಪುಸ್ತಕಗಳ ಪರಿಷ್ಕರಣೆ ಈಗಿನ ಕಾಲಕ್ಕೆ, ಈಗಿನ ಸಂದರ್ಭಕ್ಕೆ ಹೊಂದಿಕೊಳ್ಳುವ ಹಾಗೆ ಹಾಗೂ ಮುಂದೆ ನಾವು ಮಾಡಬೇಕಾದ ಕೆಲಸಗಳಿಗೆ ಜಾಗರೂಕತೆಯನ್ನು ವಹಿಸಬೇಕಾದಂಥ ಸಂದರ್ಭದಲ್ಲಿ ಪಠ್ಯಪುಸ್ತಕಗಳ ಪರಿಷ್ಕರಣೆ ಭಾಳ ಮುಖ್ಯ. ಇದರಲ್ಲಿ ಎಲ್ಲರ ಪಾಲು ಇದೆ. ವಿದ್ಯಾರ್ಥಿಗಳ ಪಾಲು, ಮಾಸ್ಟರ್ಗಳ ಪಾಲು ಹಾಗೂ ಯೂನಿವರ್ಸಿಟಿ ಅದು ಕೂಡ. ಜೊತೆಗೆ ನಾನು ಹೇಳೋದು ವೈಯಕ್ತಿಕವಾಗಿ ಏನು ಮ್ಯಾನೇಜ್ಮೆಂಟ್ ಗಮನವೂ ಕೂಡ ಇದರಲ್ಲಿ ಅವಶ್ಯಕತೆ ಇದೆ. ಈ ಒಂದು ಬಿಎಡ್ ಕೋರ್ಸು ನಮ್ಮ ಮುಂದಿನ ಭವಿಷ್ಯವನ್ನು ಬರೆಯುವಂಥ, ನಮ್ಮ ದೇಶದ ಭವಿಷ್ಯವನ್ನು ಬರೆಯುವಂತಹ ಒಂದು ಪಾಠ ಇದರಲ್ಲಿದೆ ಅಂತ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಅವಕಾಶ ಎಸ್ಪೆಷಲಿ ಬಿಎಡ್ ಕಾಲೇಜುಗಳಿಗೆ. ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಮಾರಾಣಿ ಶಂಭು, ಶಿಕ್ಷಣ ಮಂಡಳಿಯ ಸದಸ್ಯರುಗಳಾದ ಹೇಮಂತ್ ಕುಮಾರ್, ಜಯರಾಮ್ ಕುಮಾರ್, ಸೋಮಶೇಖರ್ ಉಪಸ್ಥಿತರಿದ್ದರು. ರೆಬಲ್ ಡ್ಯಾನ್ಸ್ ಗ್ರೂಪ್ ವತಿಯಿಂದ ರೆಬಲ್ ಕಪ್ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಸೆಪ್ಟೆಂಬರ್ 1ರಂದು ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ರವರು, ಕಳೆದ 20 ವರ್ಷಗಳಿಂದ ರೆಬಲ್ ಡ್ಯಾನ್ಸ್ ಗ್ರೂಪ್ ಕಾರ್ಯಕ್ರಮ ನಡೆಸುತ್ತಿದ್ದು, ಮಂಡ್ಯ ಜಿಲ್ಲೆಯಲ್ಲಿ ಯುವ ಸಮುದಾಯವನ್ನು ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಡ್ಯಾನ್ಸ್ ಗ್ರೂಪ್ನಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜ ಕೊಡುಗೆ ನೀಡಲಾಗುತ್ತಿದೆ. ಯುವಕ ಯುವತಿಯರಿಗೆ ನೃತ್ಯವನ್ನು ಕಲಿಸಲಾಗುತ್ತಿದೆ. ಹಲವಾರು ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಡ್ಯಾನ್ಸ್ ಗ್ರೂಪ್ ತರಬೇತಿ ನೀಡಿದ ಭಾರತಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿಯೂ ದಸರಾ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ ಎಂದರು. ವಿಶೇಷವಾಗಿ ರೆಬಲ್ ಡ್ಯಾನ್ಸ್ ಗ್ರೂಪು ಕಳೆದ 10 ವರ್ಷಗಳಿಂದ ಅಲ್ಲಿ 20 ವರ್ಷ ಅಂತ ಆಗ್ಬಿಟ್ಟಿದೆ, ದಯಮಾಡಿ ಕ್ಷಮೆ ಅಂತ ಇರಲಿ ಅಂತ ಕೇಳ್ತಾ, ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮಂಡ್ಯ ಜಿಲ್ಲೆಯ ಹಲವಾರು ಯುವಕರನ್ನು ಪ್ರೋತ್ಸಾಹ ಮಾಡಿ
ಚಿತ್ರರಂಗಕ್ಕೂ ಮತ್ತು ನೃತ್ಯ ಸ್ಪರ್ಧೆಗಳಿಗೆ ಭಾಳಷ್ಟು ಯುವಕರು ನಮ್ಮ ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಆ ಒಂದು ಸಂಸ್ಥೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಸಾಮಾಜಿಕ ಕಳಕಳಿ, ರೈತಾಪಿ ವರ್ಗದ ಜನರು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಸವಾಲಿಗೆ ಇವತ್ತು ಇಂಥ ಒಂದು ಡ್ಯಾನ್ಸ್ ಗ್ರೂಪ್ಗಳು ನಮ್ಮ ಮಂಡ್ಯ ಜಿಲ್ಲೆಗೆ ಸ್ಪರ್ಧೆಯಾಗಿ ಅಭ್ಯರ್ಥಿಗಳಾಗಿ ನೃತ್ಯಕ್ಕೆ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಯುವಕ ಯುವತಿಯರು ಈ ಒಂದು ಸುವರ್ಣ ಅವಕಾಶವನ್ನು ಬಳಸ್ಕೊಂಡು ರಾಜ್ಯ ಮಟ್ಟದ ಕಪ್ಪಿಗೆ, ಅದು ಆ ಪ್ರೈಸ್ಗೆ 1.5 ಲಕ್ಷ ಹಣವನ್ನು ನಾವು ಇಟ್ಕೊಂಡಿದ್ದೀವಿ, ಅದು ಟೋಟಲ್ ಅಮೌಂಟ್ ಅಂತೇಳಿ. ಹಾಗಾಗಿ ಈ ಒಂದು ಸದ್ಬಳಕೆ ಪಡಿಸ್ಕೋಬೇಕು ನಮ್ಮ ಮಂಡ್ಯ ಯುವಕರು ಅಂತೇಳಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದಷ್ಟು ಸಣ್ಣ ಮಾಹಿತಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅರ್ಜುನ್ ಅವರು ಮಾತಾಡ್ತಾರೆ. 1.5 ಲಕ್ಷ ಟೋಟಲ್ ಕ್ಯಾಶ್ ಪೇಜ್. ಹಾಂ. ಡ್ಯಾನ್ಸ್ ಗ್ರೂಪ್ನ ಸಂಸ್ಥಾಪಕ ಅಧ್ಯಕ್ಷರಾದ ಅರ್ಜುನ್ ಮಾತನಾಡಿ 60 ರಿಂದ 70 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಸೀನಿಯರ್, ಜೂನಿಯರ್, ಸಬ್ ಜೂನಿಯರ್ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು ಒಟ್ಟು ಎಲ್ಲ ವಿಭಾಗಕ್ಕೂ ಸೇರಿ 1.5 ಲಕ್ಷ ನಗದು ಬಹುಮಾನ ಹಾಗೂ ಪಾರಿತೋಷಿಕವನ್ನು ನೀಡಲಾಗುವುದು ಅಂತ ಹೇಳಿದರು. 25,000 ಐತೆ ಫಸ್ಟ್ ಪ್ಲೇಸು, ಸಬ್ ಜೂನಿಯರ್ 10,000, ಜೂನಿಯರು 15,000, ಸೀನಿಯರ್ 25,000. ಇದು ಗ್ರೂಪ್ಗಿರೋದು. ಸೋಲೋ ಮತ್ತು ಕಪಲ್ಲು ಎಲ್ಲ ವರ್ಗದ ಸಬ್ ಜೂನಿಯರು, ಸೀನಿಯರು, ಜೂನಿಯರ್ಸ್ಗೆಲ್ಲ ಫಸ್ಟ್ ಪ್ಲೇಸ್ 5,000 ಐತೆ. ಇದ್ರ ಜೊತೆಗೆ ಸೂಪರ್ ಸೀನಿಯರ್ಸ್ ಅಂತ 30 ವರ್ಷದ ಮೇಲ್ಪಟ್ಟವ್ರಿಗೆ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದೀವಿ. 30 ವರ್ಷದ ಮೇಲೆ ಹಿರಿಯ ಕಲಾವಿದ್ರು ಪಾರ್ಟಿಸಿಪೇಷನ್ ಮಾಡ್ಬೋದು. ಅವ್ರಿಗೆ ಫಸ್ಟ್ ಪ್ಲೇಸು 3,000 ಮತ್ತು 2,000 ಐತೆ ಸರ್. 3,000, 2,000 ಸರ್. ಆಲ್ಟಿಂಗ್ ವ್ಯವಸ್ಥೆ ಇಲ್ಲ, ಮಧ್ಯಾಹ್ನ ಊಟದ ವ್ಯವಸ್ಥೆ, ನೈಟ್ ಊಟದ ವ್ಯವಸ್ಥೆ, 2 ವ್ಯವಸ್ಥೆ ಕಲ್ಪಿಸಿದ್ದೀವಿ. ಜಡ್ಜಸ್ ಬಂದು ತ್ರಿಭುವನ್ ಅಂತ, ಅವರು ಬಂದು 450 ಫಿಲಮ್ಗೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಅವ್ರು ಚೊಚ್ಚಲ ಫಿಲಮು ಉಪೇಂದ್ರ ಅವ್ರದ್ದು ಎಯಿಂದ ಶುರು ಮಾಡಿದ್ದಾರೆ. ತುಂಬ ಕಲಾವಿದರಿಗೆ ಮಾಡಿದ್ದಾರೆ. ಮತ್ತು ಅವ್ರ ಮಿಸ್ಸಸ್ಸು ಅವರು ಕೂಡ ಫಿಲ್ಮಿ ಕೊರಿಯೋಗ್ರಾಫರು. ಮತ್ತು ರಘು ಮಾಸ್ಟರ್ ಅಂತ ಈಗಿನ ಕೊರಿಯೋಗ್ರಾಫರ್ ಒಬ್ಬರು. ಟೋಟಲ್ 3 ಜನ ಜಡ್ಜಸ್ನ ಆಯ್ಕೆ ಮಾಡಿದ್ದೀವಿ. ಗೋಷ್ಠಿಯಲ್ಲಿ ರೋಹಿತ್, ಪ್ರದೀಪ್, ಶಿವು, ರಾಮ್ಲಾಲ್ ಉಪಸ್ಥಿತರಿದ್ದರು. ಕರ್ನಾಟಕ ಜಾನಪದ ಪರಿಷತ್ ಮಂಡ್ಯ ತಾಲೂಕು ಘಟಕದ ವತಿಯಿಂದ ತಾಲೂಕಿನ ದುದ್ದ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯಲ್ಲಿ ವಿಶ್ವ ಜಾನಪದ ದಿನ ಹಾಗೂ ವಿದ್ಯಾರ್ಥಿಗಳತ್ತ ಜಾನಪದ ಸರಣಿ 3 ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ಜಾನಪದ ಪರಿಷತ್ನ ಮಂಡ್ಯ ತಾಲೂಕು ಘಟಕದ ತಾಲೂಕಿನ ದುದ್ದ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆ ಹಮ್ಮಿಕೊಂಡಿದ್ದ ವಿಶ್ವ ಜಾನಪದ ದಿನ ಹಾಗೂ ವಿದ್ಯಾರ್ಥಿಗಳತ್ತ ಜಾನಪದ ಸರಣಿ 3 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನಿವೃತ್ತ ಪ್ರಾದೇಶಿಕ ನಿರ್ದೇಶಕರಾದ MN ನಟರಾಜು, ರಾಷ್ಟ್ರಪತಿಗಳಾಗಿದ್ದ APJ ಅಬ್ದುಲ್ ಕಲಾಂ ಅವರನ್ನು ಒಮ್ಮೆ ಭೇಟಿಯಾದಾಗ ಕರ್ತವ್ಯಕ್ಕೆ ನಮಸ್ಕರಿಸಿದರೆ ಸಾಕು, ಬೇರೆ ಯಾರಿಗೂ ನಮಸ್ಕರಿಸಬೇಕಿಲ್ಲ, ಕರ್ತವ್ಯಕ್ಕೆ ನಮಸ್ಕರಿಸದಿದ್ದರೆ ಎಲ್ಲರಿಗೂ ಸಲ್ಯೂಟ್ ಹೊಡೆಯಬೇಕಾಗುತ್ತದೆ ಎಂದು ಕಲಾಂ ಅವರು ನೀಡಿದ ಸಲಹೆಯನ್ನು ಸ್ಮರಿಸಿದ ಅವರು, ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯ ಮರೆಯಬಾರದು ಅಂತ ಹೇಳಿದರು. ನೆಹರು ಯುವಕ ಕೇಂದ್ರ ಅನೇಕ ಯುವಕರನ್ನ ನಾಯಕರನ್ನಾಗಿ ಮಾಡಿದೆ. ಸಮಾಜಕ್ಕೆ ನಾವು ಏನನ್ನು ಕೊಡ್ತೇವೋ ಅದೇ ಸಮಾಜದಿಂದ ನಮಗೆ ವಾಪಸ್ ಸಿಗುತ್ತದೆ ಎಂದು ತಿಳುವಳಿಕೆ ತಿಳಿದರು. ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಗುರುಸಿ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ನಮ್ಮನ್ನು ನೇಮಕ ಮಾಡಿತ್ತು. ಅದನ್ನು ನಾವು ಚಾಚು ತಪ್ಪದೆ ಮಾಡೋದ್ರಿಂದ ಅನೇಕ ಕಲಾವಿದರನ್ನ ನಾವು ಬೆಳೆಸಿದ್ವಿ, ಅನೇಕ ಯುವಜನರನ್ನ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಆ ವಿಷಯದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರೂ ಇದೇ ರೀತಿಯಾದಂಥ ಗೌರವವನ್ನು ನಮ್ಮ ಎಲ್ಲ ಯುವಜನರು ನೀಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ನೋಡಿ, ಈಗ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲೆಯಿಂದಲೂ ಸಹ ಚಿನ್ನಪ್ಪ ಮತ್ತು ನಾಗವೇಣಿಯರು ಬಂದಿದ್ದಾರೆ. ಸೊ ಹೀಗಾಗಿ ನಮ್ಮಲ್ಲಿ ಒಂದು ಗಾದೆ ಇದೆ ಸ್ನೇಹಿತರೆ, ಗಿವ್ ಟು ದ ವರ್ಲ್ಡ್ ದ ಬೆಸ್ಟ್ ಯು ಹ್ಯಾವ್ ಅಂಡ್ ದ ಬೆಸ್ಟ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತೇಳಿ. ಅಂದರೆ ನಿಮ್ಮ ಹತ್ರ ಏನು ಒಳ್ಳೇದಿದೆ ಅದನ್ನು ನೀವು ಸಮಾಜಕ್ಕೆ ಕೊಡಿ, ಅದಕ್ಕಿಂತ ಒಳ್ಳೇದಾದದ್ದು ನಿಮಗೆ ವಾಪಸ್ ಬರ್ತದೆ ಅಂತ. ಹಾಗಾಗಿ ನಮ್ಮಲ್ಲಿ ಏನು ಒಳ್ಳೇದಿದೆ ಅದನ್ನು ನಾವು ಬೇರೆಯವ್ರ ಹತ್ರ ಹಂಚ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ನಾವು ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡಿ ಒಂದು 30-36 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಾವು ನಿರತರಾಗಿದ್ದೇವೆ. ಹಿರಿಯ ಪತ್ರಕರ್ತ ದಾಕವಾಡಿ ಚಂದ್ರಶೇಖರ್ ಮಾತನಾಡಿ, ಜನಪದ ಹಾಡುಗಳು, ಕ್ರೀಡೆ, ಉಡುಗೆ ಎಲ್ಲವೂ ಕೃಷಿ ಮೂಲದಿಂದ ಬಂದಿದ್ದಾವೆ. ಜನಪದದಲ್ಲಿ ಭವಿಷ್ಯದ ಬೆಳಕಿದೆ, ಅದು ನಮ್ಮ ಬದುಕಿನ ಭಾಗವಾಗಬೇಕು ಎಂದರು. ಕಾವೇರಿ ನೀರಾವರಿ ನಿಗಮದ ಕಿರಿಯ ಅಭಿಯಂತರ GN ಕೆಂಪರಾಜು ಮಾತನಾಡಿ, ವಿದ್ಯಾರ್ಥಿಗಳು ಕೆಲಸಕ್ಕೆ ಬಾರದ ಜಾತಿ ಧರ್ಮಗಳ ವಿಚಾರದಿಂದ ದೂರ ಉಳಿದು ಸಮಾನತೆಯ ಸಮಾಜ ನಿರ್ಮಾಣ ಮಾಡುವತ್ತ ಗಮನ ಹರಿಸಬೇಕು ಅಂತ ಹೇಳಿದರು. ನಮಗೆಲ್ಲ ಗೊತ್ತಿದೆ, ಕೆಲವರಿಗೆ ನಿಮಗೂ ಗೊತ್ತಿರ್ಬೋದು, ಜನಪದ ಆಗಲೇ ನಿಮ್ಮ ಲೆಕ್ಚರರ್ ಹೇಳಿದಾಗೆ ಆಸರಿಕೆ ಬೇಸರಿಕೆಯ ಒಂದು ಕೂಸಾಗಿ ಜನಪದ ಉಳಿತು ಬೆಳೀತು ಅಂತ. ಅಂದರೆ ಒಂದು ನೆಲಮೂಲದ ಸಂಸ್ಕೃತಿ ಒಂದು ಜನಪದವಾಗಿ ಅದು ಒಂದು ಸಂಸ್ಕೃತಿಯಾಗಿ ಬೆಳೆದಿದೆ. ನಾವು ಹಿಂದೆ ಮಾಡ್ತಾ ಇದ್ದಂಥ ಬದುಕು ಆ ಬದುಕಿನ ಭಾಗವಾಗಿ ಜನಪದ ಉಳ್ಕೊಂಡು ಬಂತು. ಇದೇ ವೇಳೆ ನೆಹರು ಯುವಕ ಕೇಂದ್ರ ನಿವೃತ್ತ ಲೆಕ್ಕಾಧಿಕಾರಿಗಳಾದ ಚಿಂದಿಗಿರಿಗೌಡ, ಬಸವರಾಜು,
ಜಾನಪದ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ಎಂ ಕೆಂಪಮ್ಮ ಮಂಡೇಶಗೌಡ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ವೇದಿಕೆಗೆ ಗಣ್ಯರನ್ನು ಜಾನಪದ ಶೈಲಿಯಲ್ಲಿ ಅರ್ಥಪೂರ್ಣವಾಗಿ ವೇದಿಕೆಗೆ ಕರೆತರಲಾಯಿತು. ವೇದಿಕೆಯಲ್ಲಿ ಡಿ.ಪಿ. ಸ್ವಾಮಿ, ಎ.ಸಿ. ರಮೇಶ್, ಪ್ರಶೀಲ್ ಕುಮಾರ್, ಕಾರ್ಸ್ವಾಡಿ ಮಹಾದೇವು, ಅನಿಯಂಬಡಿ ಶೇಖರ್, ಸುಕನ್ಯಾ ನಾಗರಾಜು, ವೀಣಾ, ಎಸ್.ಟಿ. ಬಸವರಾಜು, ಕೀಲಾರ ಕೃಷ್ಣೇಗೌಡ, ಮಂಗಲ ಲಂಕೇಶ್, ವೈರುಮಡಿ ಸೇರಿದಂತೆ ಇತರರಿದ್ದರು. ಇದಕ್ಕೂ ಮುನ್ನ ನಡೆದ ಜಾನಪದ ಗೀತ ಗಾಯನ ಸ್ಪರ್ಧೆಯಲ್ಲಿ ಪರಿಷತ್ನ ಉಪಾಧ್ಯಕ್ಷರಾದ ಡಿ. ದೇವರಾಜಕೊಪ್ಪ, ರಾಜುಸ್ವಾಮಿ, ಕೀಲಾರ ಮುದ್ದಪ್ಪ, ಪಾವನಿ ಹಾಗೂ ಇನ್ನಿತರರು ಕಾರ್ಯಕ್ರಮ ನಡೆಸಿಕೊಟ್ಟರು ಮತ್ತು ತೀರ್ಪುಗಾರರಾಗಿ ಕೂಡ ಭಾಗವಹಿಸಿದರು. ನಂತರ ಹಿರಿಯ ಕಲಾವಿದರಿಂದ ಜಾನಪದ ಗಾಯನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮುಂಗೊಂಡದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣುಗಾಯಿ ಸಾಂಬ್ರಾಣಿಯ ತುಪ್ಪ ಕಮ್ಮೆಂದಾವೋ. ಮುಂಗೊಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ, ಆಯಾಕರ ಮಾದೇಶ್ವರಿಗೆ ಶರಣು ಶರಣಯ್ಯ. ಮಂಡ್ಯದ ಸುಂಡಳ್ಳಿಯಲ್ಲಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 7ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಗೆ ಕಾಲೇಜಿನ ಕಾವೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಕಾರ್ಯದರ್ಶಿ ಪ್ರೊಫೆಸರ್ ನಾಗೇಂದ್ರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರೊಫೆಸರ್ ನಾಗೇಂದ್ರ ಅವರು 2023-24ನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರುವ ಹಿರಿಯ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲು 7ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಲೋಕನಾಥ್ ಭಾಗವಹಿಸಲಿದ್ದು, ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಪಿ. ರಾಜು ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ಹೇಳಿದರು. ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 23-24ನೇ ಸಾಲಿನಲ್ಲಿ ಏನು ಇಂಜಿನಿಯರಿಂಗ್ ಪದವಿನ ಪಡೆದಿದ್ದಾರೋ ಮಕ್ಕಳುಗಳು ಅವರುಗಳಿಗೆ ಪದವಿ ಪ್ರದಾನ ಮಾಡುವಂಥ ಈ ಒಂದು 7ನೇ ಘಟಿಕೋತ್ಸವ ಕಾರ್ಯಕ್ರಮ, ಇದು 7ನೇ ಬ್ಯಾಚ್ ನಮ್ಮದು. ಇದು 7ನೇ ಬ್ಯಾಚ್ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಕಾಲೇಜು ಅಂದರೆ ನಾಳೆ 10 ಗಂಟೆಗೆ ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ ಗೌರವಾನ್ವಿತ ಡಾಕ್ಟರ್ ಲೋಕನಾಥ್ರವರು ಬರ್ತಾ ಇದ್ದಾರೆ. 2014-15ನೇ ಸಾಲಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಸ್ವಾಮ್ಯಕ್ಕೆ ಒಳಪಟ್ಟು ಕಾಲೇಜನ್ನು ಆರಂಭಿಸಲಾಗಿದೆ. ಮೊದಲಿಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಆರಂಭಿಸಲಾಯಿತು. ಈಗ ಅದರ ಜೊತೆಗೆ BCom, MCA ಸ್ನಾತಕೋತ್ತರ ಪದವಿಯನ್ನು ಸಹ ಆರಂಭಿಸಲಾಗಿದೆ ಎಂದರು. ಕೆಲವು ತರಬೇತಿ ಕೊಡ್ತಕ್ಕಂಥ ಕಂಪನಿಗಳಿವೆ, ಅವ್ರ ಜೊತೆ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಇವುಗಳು ಭಾಳ ಮುಖ್ಯ. ಈ ಒಂದು ಏನು ಕ್ಯಾಂಪಸ್ ಸೆಲೆಕ್ಷನ್ ಇದೆ, ಕ್ಯಾಂಪಸ್ ಸೆಲೆಕ್ಷನಲ್ಲಿ ಮಕ್ಕಳುಗಳು ಸೆಲೆಕ್ಟ್ ಆಗಬೇಕಾದ್ರೆ ಇವುಗಳೇ ಭಾಳ ಮುಖ್ಯ. ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕಂಪ್ನಿಗಳಿವೆ, ಅವುಗಳಿಂದಲೇ ನಾವು ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ. ಅದ್ಯಾವುದಪ್ಪ ಅಂದರೆ ಕ್ಲಿಕ್ಸ್ ಕ್ಯಾಂಪಸ್ ಅಂತ ಒಂದು ಕಂಪನಿ, ಕ್ಯೂ ಸ್ಪೈಡರ್ಸ್ ಅಂತ ಬಹುಶಃ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಭಾಳ ವೆಲ್ ನೋನ್ ಕಂಪನಿ, ಮಂಡ್ಯ ಇದು ಬೆಂಗಳೂರು ಇರ್ತಕ್ಕಂಥದ್ದು. ಮತ್ತು GTDC, ಸ್ಕಿಲ್ ಫ್ಯಾಕ್ಟ್, ಈ 4 ಕಂಪ್ನಿಗಳ ಜೊತೆ ನಾವು ಒಡಂಬಡಿಕೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಆ ಒಂದು ಕ್ಯಾಂಪಸ್ ಸೆಲೆಕ್ಷನಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಏನು ಒಂದು ಅವರ ಪರಿಣಿತಿ ಬೇಕೋ ಅದನ್ನು ಕೊಡಲಿಕ್ಕೆ ಯಾವುದಪ್ಪ ಅಂದರೆ ಸಾಫ್ಟ್ ಸ್ಕಿಲ್ಸು, ಟೆಕ್ನಿಕಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಇವುಗಳ ಬಗ್ಗೆ ಆ ಕಂಪ್ನಿಯವ್ರನ್ನೇ ನಾವು ಟ್ರೈನಿಂಗ್ ಕೊಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಮತ್ತೇನಪ್ಪ ಅಂದರೆ ಈ ಒಂದು ಬೆಂಗಳೂರಿನ ಸೆಲೋನಿಸ್ ಲಿಮಿಟೆಡ್ ಸಹಯೋಗದಲ್ಲಿ ನಾವು ಜಾಬ್ ಸ್ಪೆಸಿಫಿಕ್ ಸಾಫ್ಟ್ವೇರ್ ಟೂಲ್ಸ್ನು ಕೂಡ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ನ ನಾವು ಮಾಡಿಕೊಂಡು ಅದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಪರಿಣಿತಿಯನ್ನು ನಾವು ಕೊಡಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಕಾಲೇಜಿನ ಅಧ್ಯಕ್ಷರಾದ ರಾಜು, ಪ್ರಾಂಶುಪಾಲ ಶ್ರೀಕಂಠಪ್ಪ, ಉಪಪ್ರಾಂಶುಪಾಲ ಡಾಕ್ಟರ್ ಮಂಜುನಾಥ್ ಉಪಸ್ಥಿತರಿದ್ದರು. ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ಆಗಸ್ಟ್ 26ರಂದು ಬೆಳಿಗ್ಗೆ 10:30 ಗಂಟೆಗೆ ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಭವನದ ಧ್ಯಾನ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಬೌದ್ಧರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯಾಧ್ಯಕ್ಷ ಶಿವರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವರಾಜುರವರು ಬೆಂಗಳೂರಿನ ಸ್ಫೂರ್ತಿಧಾಮ ಲೋಕಬುದ್ಧ ವಿಹಾರದಲ್ಲಿ ನಡೆಸಿದ ರಾಜ್ಯಮಟ್ಟದ BSI ಚಿಂತನ ಶಿಬಿರದಲ್ಲಿ ರಾಷ್ಟ್ರೀಯ BSI ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ನೀಡಿದ ಆದೇಶದಂತೆ ರಾಜ್ಯಮಟ್ಟದ ಬೌದ್ಧರ ಸಮಾವೇಶವನ್ನು ಆಗಸ್ಟ್ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಭವನದ ಧ್ಯಾನ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದರು. BSI ರಾಷ್ಟ್ರೀಯ ಉಸ್ತುವಾರಿ ಮಲ್ಲಿಕಾರ್ಜುನ್ ಬಾಲ್ಕಿ, ಕೋಶಾಧಿಕಾರಿ ಅರ್ಜುನರಾವ್ ಕೇಸರಿ ಅವರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಆದ್ದರಿಂದ ಅಂಬೇಡ್ಕರ್ ಅನುಯಾಯಿಗಳು, ಬೌದ್ಧ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ BSI ದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಬಾಬಾ ಸಾಹೇಬರು 1954ರಲ್ಲಿ ಮುಂಬೈಯಲ್ಲಿ ಇದರ ರಿಜಿಸ್ಟ್ರೇಷನ್, ಅದು ಟ್ರಸ್ಟ್ ಪ್ಲಸ್ ಸೊಸೈಟಿ ಆ್ಯಕ್ಟ್ ಎರಡರಲ್ಲಿಯೂ ಕೂಡ ನೋಂದಣಿಯಾಗಿದೆ.
ನಮ್ಮ ರಾಷ್ಟ್ರೀಯ ಈ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ BSI ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಶಾಖೆಗಳನ್ನು ತೆರೆದಿದೆ. ಅದರಂತೆ ಕರ್ನಾಟಕದಲ್ಲಿಯೂ ಕೂಡ BSI ಶಾಖೆ ಇದೆ. ಇದರ ಉದ್ದೇಶ ಏನು ಅಂದರೆ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಇದರ ಒಂದು ಶಾಖೆಗಳನ್ನು ತೆರಿಬೇಕು. ಜಿಲ್ಲೆಯ ನಂತರ ತಾಲೂಕುಗಳಲ್ಲಿ ಶಾಖೆ ಇರಬೇಕು. ಆ ನಂತರ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ನಗರ, ಪಟ್ಟಣ, ವಾರ್ಡ್, ಗ್ರಾಮ ಹೀಗೆ ಎಲ್ಲ ಕಡೆಯೂ ಭಾರತೀಯ ಬೌದ್ಧ ಮಹಾಸಭಾದ ಒಂದು ಶಾಖೆ ಇರಬೇಕು. ಶಾಖೆಯಲ್ಲಿ ಮಾಡುವಂಥ ಕೆಲಸ ಅಂತ ಹೇಳಿದರೆ ಎಲ್ಲರಲ್ಲಿಯೂ ಕೂಡ ಪ್ರೀತಿ ಮೈತ್ರಿಯನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳೋ ಹಾಗೆ ಸರ್ವಜನಾಂಗದ ಶಾಂತಿಯ ತೋಟ ಹಿನ್ನೆಲೆಯಲ್ಲಿ ಈ ಧಮ್ಮವನ್ನು ಪ್ರಚಾರ ಮಾಡುವಂಥದ್ದು ಒಂದು. ಗೋಷ್ಠಿಯಲ್ಲಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನ್ನದಾನಿ, ನಾರಾಯಣಸ್ವಾಮಿ, ಸಿದ್ದರಾಮು, ಜಯರಾಮು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕಕ್ಕೆ ಸುವರ್ಣ ಸಂಭ್ರಮ ಹಿನ್ನೆಲೆ ಮಂಡ್ಯ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿದ ಕನ್ನಡ ರಥಯಾತ್ರೆ. ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಿದ ಜಿಲ್ಲಾಡಳಿತ. ಯಶಸ್ವಿಯಾಗಿ ಜರುಗಿದ ಪತ್ರಿಕಾ ದಿನಾಚರಣೆ ಉಪನ್ಯಾಸ ಕಾರ್ಯಕ್ರಮ. ಪತ್ರಿಕೋದ್ಯಮ ವಿಸ್ತಾರವಾದಷ್ಟು ಅಪಾಯ ಎಂದ ಪತ್ರಕರ್ತ CK ಮಹೇಂದ್ರ. ಪತ್ರಕರ್ತರ ಸಂಘ, ವಾರ್ತಾ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜನೆ. ಸ್ಪಂದನ ಆಸ್ಪತ್ರೆಯಲ್ಲಿ ನೂತನ ಕ್ಯಾತ್ ಲ್ಯಾಬ್ ಲೋಕಾರ್ಪಣೆ. ಲ್ಯಾಬ್ಗೆ ಚಾಲನೆ ನೀಡಿದ ನೂತನ ಸಂಸದ. ಹೃದಯಾಘಾತಗೊಂಡು 6 ಗಂಟೆಯೊಳಗೆ ಚಿಕಿತ್ಸೆ ಕೊಡಿಸಲು ಡಾಕ್ಟರ್ ಮಂಜುನಾಥ್ ಕಳಕಳಿ. ಮಂಡ್ಯ ವಿಶ್ವವಿದ್ಯಾನಿಲಯದ B.Ed ಪಠ್ಯವಸ್ತು ಪರಿಷ್ಕರಣಾ ಕಾರ್ಯಾಗಾರ. ಪಠ್ಯವಸ್ತು ಪರಿಷ್ಕರಣೆಯಲ್ಲಿ ಹಲವಾರು ಗೊಂದಲ ಎಂದ ಡಾಕ್ಟರ್ K ಚೆನ್ನಕೃಷ್ಣಯ್ಯ. ಪಠ್ಯವಸ್ತು ಪರಿಷ್ಕರಣೆ ನಂತರ ಪಠ್ಯಗಳನ್ನು ಸಿದ್ಧಪಡಿಸಿದರೆ ಉತ್ತಮ ಎಂದ ಪ್ರೊಫೆಸರ್ B ಶಿವಲಿಂಗಯ್ಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವಿಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ